ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಭಗವಾನ್ ಅವರೇ, ಈಗ ಎರಡು ಅಂಶಗಳಿರ್ತಕ್ಕಂಥದ್ದು. ಸುಷ್ಮಾ ಸ್ವರಾಜ್ ಅವರು ಚುನಾವಣೆಯಲ್ಲಿ ನಿಂತಾಗ ಸೋನಿಯಾ ಗಾಂಧಿ ದೇಶದ ಪ್ರಧಾನಿ ಆದರೆ ನಾನು ತಲೆ ಬಳಸ್ಕೋತೀನಿ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಒಬ್ಬ ಅತ್ಯಂತ ಹಿರಿಯ ಸಾಹಿತಿ ಮತ್ತು ಪ್ರಜಾಪ್ರಭುತ್ವವಾದಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅವರು ಟೀಕೆಗಳನ್ನು ಹೊಗಳಿಕೆಯನ್ನು ಸಮಾನವಾಗಿ ತೆಗೆದುಕೊಳ್ಳುವಂಥದ್ದು ಮತ್ತು ಒಂದು ರೀತಿ ವಿಮರ್ಶೆಗೊಳಪಡುವಂಥ ಒಬ್ಬ ಸಾಹಿತ್ಯ. ಆದರೆ ಎಲ್ಲೊಂದು ಕಡೆ ಪಾಲಿಟಿಕಲ್ ಮೋಟಿವೇಟೆಡ್ ಹೇಳಿಕೆ ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಒಂದಷ್ಟು ಜನ ಭಾಳ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಅನಂತಮೂರ್ತಿ ಅವರು ಅನುಕೂಲಕ್ಕಾಗಿ ಈ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋಂಥ ಆರೋಪ ಬಿಜೆಪಿ ಮಾಡ್ತಾ ಇದೆ. ಏನು ಹೇಳ್ತೀರಾ? ನನ್ನ ಅಭಿಪ್ರಾಯದಲ್ಲಿ ಎರಡೂ ಅರ್ಥಹೀನ ಹೇಳಿಕೆಗಳು. ನಾವು ಅನಾವಶ್ಯಕವಾದ ಮಾತಿಗೆ ನಮ್ಮ ಕಾಲವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಅವರು ನಾನು ಇರೋದಿಲ್ಲ ಅಂತ ಸಂವಾದಗಳ ಮೂಲಕ ಪ್ರಜಾತಂತ್ರ ಗಟ್ಟಿ ಅದರ ಅರ್ಥ ಅಲ್ಲೇ ಚರ್ಚೆ ಮಾಡುವ, ಆದರೆ ಮಾತಿನಲ್ಲಿ ತರ್ಕ ಇಲ್ಲ. ನಾನಿರೋದಿಲ್ಲ ಅಂತ ಅಂದ್ರಷ್ಟೇ. ಅರ್ಥ ನಾನಿರೋದಿಲ್ಲ ಅಂದ್ರೇನೋ ದೇಶ ಬಿಟ್ಟು ಹೋಗ್ತೀನಿ ಅಂತನೋ ಇಲ್ಲ ಜೀವ ಬಿಟ್ಬಿಡ್ತೀನಿ ಅಂತೋ ನಮಗೆ ಗೊತ್ತಿಲ್ಲ ಏನಂತ. ಅವರು ದೇಶ ಬಿಟ್ಟು ಹೋಗ್ತೀನಿ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಅವರು ದೇಶ ಪ್ರೇಮಿ ಅಲ್ಲ. ಅವರು ನಿಜವಾದ ದೇಶಭಕ್ತ ಆಗಿದ್ದರೆ ಇಲ್ಲಿಯ ಜನರಿಗೆ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು. ಅದು ಒಬ್ಬ ಲೇಖಕನಿಗಿರಬೇಕಾದಂಥ ಸಾಮಾಜಿಕ ಜವಾಬ್ದಾರಿ. ಆ ಯಾವ ಜವಾಬ್ದಾರಿಯನ್ನು ಅವರು ಇದುವರೆಗೆ ತೋರಿಸ್ಕೊಂಡು ಬಂದಿಲ್ಲ. ಭಾಳ ಹಿಂದೆಯೇ ಚಂದ್ರಶೇಖರ್ ಪಾಟೀಲ್ರು ಇವ್ರನ್ನ ದ್ವಂದ್ವ ಮೂರ್ತಿ ಅಂತ ಕರೆದ್ರು. ದ್ವಂದ್ವದಲ್ಲಾದರೂ ಸ್ವಲ್ಪ ಅರ್ಥ ಇರ್ತದೆ ಅಥವಾ ತರ್ಕ ಇರ್ತದೆ, ಆದರೆ ಬಹುಪಾಲು ಅವ್ರ ಮಾತುಗಳಲ್ಲಿ ಯಾವ ತರ್ಕನೂ ಕಂಡುಬರೋದಿಲ್ಲ. ಒಂದು ಕಾಲದಲ್ಲಿ ಅವರು ಯಡಿಯೂರಪ್ಪನವ್ರಿಗೆ ಮ್ಯಾನಿಫೆಸ್ಟೋನ ಬರ್ಕೊಡಕ್ಕೆ ಹೋದರು. ಯಾರ್ರೀ ಅನಂತ ಮೂರ್ತಿ ಅಂತ ಹೇಳ್ದ ಕುಮಾರಸ್ವಾಮಿ ಅವ್ರಿಗೆ ನೀರು ಕುಡ್ಸೋಕ್ಕೆ ಹೋದರು. ಆಮೇಲೆ ಸಿದ್ದರಾಮಯ್ಯನವ್ರು ಹೋಗ್ಳಕ್ಕೆ ಶುರು ಹೋದರು. ಇವೆಲ್ಲ ನೋಡಿದ್ರೆ ಏನಾಗ್ತದೆ, ಅವ್ರಿಗೆ ಕಾಯಿಲೆಗಳಿವೆ, ಅನೇಕ ಕಾಯಿಲೆಗಳು. ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ಹಣ ಬೇಕಾಗಿದೆ. ಆದ್ದರಿಂದ ಯಾರ್ಯಾರು ಅಧಿಕಾರದಲ್ಲಿದ್ದಾರೋ ಅವ್ರಿಗೆಲ್ಲ ಅದು ಸರಿಯಾದಲ್ಲ. ಅವರು ಯಾವ ಕ್ರಾಂತಿಕಾರಿನೂ ಅಲ್ಲ ಅಂತ ನಾನು 37 ವರ್ಷಗಳ ಹಿಂದಲೇ ನಾನು ಲೇಖನವನ್ನು ಬರೆದೆ. ನಾನು ಭಗವಾನ್ ಮಾತಾಡ್ತೀನಿ. ಅವರು ನೋಡಿ ಇಲ್ಲಿ ಕೇಳ್ತಾ ಇದೆ, ಕೇಳಿ ಇಲ್ಲಿ ಮಾತಾಡಿ. ಇದು ಅವರ ಬರವಣಿಗೆಯನ್ನು ಭಾಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಅವರ ಬರವಣಿಗೆಯಲ್ಲಿ ಯಾವ ಕ್ರಾಂತಿಕಾರಿ ವಿಷಯಗಳೂ ಇಲ್ಲ. ನಾನು ಅವರೆಲ್ಲ ಬರವಣಿಗೆಯನ್ನು 36 ವರ್ಷಗಳ ಹಿಂದೆ ವಿಶ್ಲೇಷಣೆ ಮಾಡಿ ಇವ್ರನ್ನ ಕ್ರಾಂತಿಕಾರಿ ಅಂತಾರೆ, ಇವರಲ್ಲಿ ಯಾವ ಕ್ರಾಂತಿಕಾರಿ ಇಲ್ಲ ಅಂದಮೇಲೆ ಎಲ್ಲರೂ ಅವ್ರನ್ನ ಕ್ರಾಂತಿಕಾರಿ ಅನ್ನೋ ಮಾತನ್ನು ಬಿಟ್ಬಿಟ್ರು. ಈಗ ವಿವಾದ ಮೂರ್ತಿ ಅಂತ ಹೇಳ್ತಾ ಇದ್ರೆ ವಾದದಲ್ಲಿ ಏನಾದರೂ ಒಂದು ತರ್ಕ ಇರುತ್ತೆ, ಇದರಲ್ಲಿ ಯಾವ ವಾದನೂ ಇಲ್ಲ. ಅದು ಅರ್ಥಹೀನವಾದ ಮಾತು. ಅವ್ರು ನಿಜವಾದ ದೇಶ ಪ್ರೇಮಿ ಆಗಿದ್ರೆ ನಮ್ಮ ಜನರನ್ನ ಮತದಾರರಿಗೆ ಹೋಗಿ ತಿಳುವಳಿಕೆ ಕೊಟ್ಟು ಹೀಗೀಗಿದೆ ಇದಕ್ಕೆ ನೀವು ವೋಟ್ ಮಾಡಿ ಹೊರತು ಮನೇಲಿ ಕೂತ್ಕೊಂಡು ಆರಾಮವಾಗಿ ಸುಖಾಸೀನ ಕ್ರಾಂತಿ ಬೇಕಿಲ್ಲ ನಮಗೆ. ನಾನು ದತ್ತವ್ರೆ, ಒಂದು ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ವಿರೋಧಿ ಶಕ್ತಿಯನ್ನು ಹುಟ್ಟಾಕೋದ್ರಲ್ಲಿ ಅನೇಕರು ಪಾತ್ರ ಇದೆ. ಲೋಯ ಇರ್ಬೋದು, ಮೊದಲು ಇಮೆ ಇರ್ಬೋದು, JP ಮೂವ್ಮೆಂಟ್ ದೊಡ್ಡ ಮೂವ್ಮೆಂಟು. ಒಂದು ಅವರೇ ಲೇಖನ ಬರೆದಿದ್ದಾರೆ ಅನಂತಮೂರ್ತಿ, ಒಂದು ರಾಷ್ಟ್ರೀಯ ಇಂಗ್ಲಿಷ್ ಮ್ಯಾಗಜಿನ್ಗೆ. ಹೌ ಡು ವಿ ರಿವರ್ಸ್ ದಿಸ್? ಆಲ್ ಪಾರ್ಟೀಸ್ ಅಪೋಸ್ ಟು ಫಂಡಮೆಂಟಲಿಸಮ್ ಹ್ಯಾವ್ ಟು ಯುನೈಟ್, ಕಮ್ ಟು ಎನ್ ಎಲೆಕ್ಟೋರಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಡಿಫೀಟ್ ದ BJP. ವಿ ಮಸ್ಟ್ ಅಂಡು ವಾಟ್ JP ಆ್ಯಂಡ್ ಲೋಯ ಡಿಡ್. ಬಟ್ ಆ ಕೆಲಸನ ಮಾಡ್ದೇನೆ ನಾನು ಇರೋದಿಲ್ಲ, ನಾನು ಬದುಕಲ್ಲ, ನಾನು ಹೋಗ್ತೀನಿ ಅಂತಂದ್ರೆ ಇದು ಪ್ರಜಾತಂತ್ರಕ್ಕೆ ಅವಮಾನ. ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ನಾನು ಯಾರು ಕೂಡ ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಹೇಳುವ ಅವಕಾಶ ಇದೆ. ಆದ್ರೆ ನಾವು ಚುನಾವಣಾ ಪದ್ಧತಿಯಲ್ಲಿ ಇದೀವಿ, ಜನ ವೋಟ್ ಮಾಡಬೇಕು, ಮೋದಿನ ಗೆಲ್ಲಿಸ್ತಾರೆ ಅಂತ ನೀವೇ ತಿಳ್ಕೊಂಡ್ರಿ. ನಾನು ಹೇಳೋಕ್ಕೆ ಒಂದು ನಿಮಿಷ ಸಂಪೂರ್ಣ ಬಿಡಿ. ನಾನು ಮೊದಲಿಗೆ ಹೇಳಿದೆ, ಅನಂತಮೂರ್ತಿ ಅವರ ನಿಲುವನ್ನು ನಾನು ಒಬ್ಬ JDS ಪಕ್ಷದವನಾಗಿ, ಕಾಂಗ್ರೆಸ್ ಮತ್ತು BJP ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ನಮ್ಮ ದೇಶಕ್ಕೆ ಹಿತಕಾರಿ ಅಲ್ಲ ಅನ್ನೋ ಭಾವನೆಯಿಂದ ನಮ್ಮಲ್ಲಿ ಎರಡೂ ಪಕ್ಷಗಳನ್ನು ದೂರ ಇಟ್ಟು ಒಂದು ಥರ್ಡ್ ಫ್ರಂಟ್ ಅನ್ನುವಂಥದ್ರ ಅಗತ್ಯ ಇದೆ ಅಂತ ಪ್ರತಿಪಾದನೆ ಮಾಡುವಂಥ ನನ್ನಂತೂ ನನ್ನ ಪಕ್ಷ. ಭಾರತದಲ್ಲಿ ಅಲ್ಲ ಅಮೆರಿಕ ಮಾದರಿಯ ಅದಕ್ಕೆ ಒಂದು ನಿಮಿಷ ಬರ್ತಾ ಇದ್ದೀನಿ. ನಾನು ಹೇಳುವವರಿಗೆ ಬಿಡಿ, ನಾನು ಅದಕ್ಕೆ ಹೇಳ್ತೀನಿ. ನಾನು
ಅನಂತಮೂರ್ತಿ ಅವರ ಹೇಳಿಕೆಗೆ ಒಂದು ಮೊದಲಿಗೆ ಹೇಳಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವಿಸ್ತೀನಿ ಅವ್ರು ಹೇಳೋಕೆ ಅವರ ಅಭಿಪ್ರಾಯ. ಅನಂತಮೂರ್ತಿ ಡೆಮಾಕ್ರಸಿ ಬ್ಯೂಟಿ ಯಾವಾಗ ಜನಾಭಿಪ್ರಾಯನೂ ಗೌರವಿಸಬೇಕಾಗುತ್ತೆ. ಮಾತಾಡಿ ಹುಗಾರ್ ನಾನು ಪೂರ ಹೇಳುವರಿಗೆ ಬಿಡಿ, ನಾನು ಪೂರ ಹೇಳಿ ಮೇಲೆ ನನ್ನ ಅಭಿಪ್ರಾಯನೇ ಹೇಳಿಕ್ಕಾಗಲ್ಲ. ಒಂದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯನ ನಾವ್ಯಾರೂ ಕೂಡ ಗೌರವಿಸ್ಬೇಕು. ಒಂದು ಅವ್ರ ಅಭಿಪ್ರಾಯ ಒಪ್ಕೋಬೇಕು ಅಂತಲ್ಲ, ಅಭಿಪ್ರಾಯ ವ್ಯಕ್ತಪಡಿಸೋರ ಹಕ್ಕನ್ನು ಗೌರವಿಸ್ಬೇಕು. ಒಂದು. ಎರಡನೇದು, ಅವರು ಮೋಳಸಿದ್ದಪ್ಪನವ್ರನ್ನ ಮಾತು ಹೇಳಿದರು. ಈಗ ಅವ್ರು ಹೇಳಿದ್ದನ್ನು ನಾವು ವಾಚ್ಯಾರ್ಥದಲ್ಲಿ ತೊಗೋಬಾರ್ದು, ಧ್ವನ್ಯಾರ್ಥದಲ್ಲಿ ತೊಗೋಬೇಕು, ಧ್ವನಿ ಗ್ರಹಿಸಬೇಕು ಅಂಥೇಳಿ. ನಾನು ಆದರೆ ಆ ಧ್ವನಿ ಗ್ರಹಿಸಬೇಕು ಅಂದರೆ ಅವ್ರಿಗೆ ಎರಡನೇ ವಾಕ್ಯ ಮುಂದಕ್ಕೆ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಹೇಳಿದ ಮೇಲೆ ಅದರೊಳಗಡೆ ಅವ್ರಿಗೊಂದು ಸ್ಪಷ್ಟತೆ ಇದೆ. ಏನು, ಮೋದಿನ ತಡಿಬೇಕು ಅಂದರೆ ನಾವು ಕಾಂಗ್ರೆಸ್ಸನ್ನು ಅದಕ್ಕೆ ನನ್ನ ವಿರೋಧ ಇದೆ, ನಾನು ಒಪ್ಪುದಿಲ್ಲ. ಅಲ್ಲ, ಅವ್ರು ಬಿಜೆಪಿ ವಿರೋಧ ಮಾಡ್ತಾರೆ. ನಾವು ಮೋದಿನೂ ವಿರೋಧ ಮಾಡ್ತೀನಿ, ಒಂದು ನಿಮಿಷ, ಮೋದಿನೂ ವಿರೋಧ ಮಾಡ್ತೀನಿ, ಕಾಂಗ್ರೆಸ್ಸೇ ಒಂದು ಅನಿವಾರ್ಯ ಆಯ್ಕೆ ಅನ್ನೋದನ್ನು ವಿರೋಧ ಮಾಡ್ತೀನಿ. ಅನಂತಮೂರ್ತಿ ಅವರ ಅಭಿಪ್ರಾಯ ಅದನ್ನು ನಾನು ಒಪ್ಪಲ್ಲ. ಆದರೆ ಒಂದು ವೈಚಾರಿಕವಾದ ಚರ್ಚೆ ಮಾಡೋದಾದರೆ ಇವತ್ತು ನಾವು ಕೂಡ ಪ್ರಗತಿಪರವಾದ ಚಿಂತನೆ ಇಟ್ಕೊಂಡ್ರು. ಸಮಾಜವಾದಿ ನೀವು ಲೇಖನ ಓದಿದ್ರಲ್ಲ, ಈ ಸಮಾಜವಾದಿಗಳದ್ದು ಒಂದಿದೆ. ಅನೇಕ ಬಾರಿ ಇವರ ದ್ವಂದ್ವವಾದಂಥ ಹೇಳಿಕೆಗಳಿಂದ ಒಂದು ರಾಜಕೀಯ ವ್ಯವಸ್ಥೆಗಳು ಛಿದ್ರೀಕರಣ ಆಗಿರುವುದು ಕೂಡ ಸಮಾಜವಾದಿಗಳಿಂದ ನಾವು ಕಂಡಿದ್ದೀವಿ. ಜನತಾ ಶಕ್ತಿಗಳೇ ಒಂದು ನಿಮಿಷ ನಾವು ಕಂಡಿದ್ದೀವಿ. ಜನತಾ ಸರ್ ಒಂದು ನಿಮಿಷ, ಅದಕ್ಕೆಲ್ಲ ಸರ್, ಜನತಾ ಪಕ್ಷ ಅಂತ ಹುಟ್ಕೊಳ್ತಲ್ಲ 78ರ ದೊಡ್ಡ ಜನಾಂದೋಲನದ ಮೂಲಕ. ಆ ಜನತಾ ಪಕ್ಷದ ಒಳಗಡೆನಲ್ಲಿ ಮೊದಲಿಮೆಯ ಅಂಥವ್ರು ದ್ವಿಸದಸ್ಯತ್ವ ಅಂತ ತಗೊಂಡು RSSನವರು ಅಂತೇಳಿ ಆವಾಗಲೇ ಜನತಾ ಪಕ್ಷ ಒಡ್ಕೊಂಡು BJP ಅಂತ ಹುಟ್ಕೊಂಡಿದ್ದು, ಕೋಮುವಾದಿ ಪಕ್ಷ ಹುಟ್ಕೊಂಡಿದ್ದು. ಅಲ್ಲಿಂದ ಇತ್ಲಾಗಿರೋ ಈಗ ನಿತೀಶ್ ಕುಮಾರ್ನ ಸಮಾಜವಾದಿಯಾಗಿ ನಾವು ಒಪ್ಕೊಳ್ಳೋದಿಲ್ಲ, ಅವ್ರು BJP ಜೊತೆ ಸಖ್ಯ ಮಾಡಿದಾಗ ನಾವು ಒಪ್ಕೊಂಡಿಲ್ಲ. ಅಂದರೆ ನಿಮ್ಮನ್ನು ಒಪ್ಕೊಂಡಿಲ್ಲ, ಅದಕ್ಕೆ BJP ಜೊತೆ ಮಾಡಿದಾಗ ಈ ಅದಕ್ಕೆ ನಾನು ಹೇಳೋದು, ನಮ್ಮ ನಿಲುವಲ್ಲಿ ಅನಂತಮೂರ್ತಿಯವರ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದು ನಾನು ಒಪ್ತೀನಿ. ಅನಂತಮೂರ್ತಿ ಅವರ ನಿಲುವಲ್ಲಿ ತೊಂದರೆ ಆದ್ರೆ ಅನಂತಮೂರ್ತಿ ಅವರ ವ್ಯಕ್ತಿಗತವಾಗಿ ಟೀಕೆ ಮಾಡೋದು, ಅನಂತಮೂರ್ತಿ ಅವರ ವೈಚಾರಿಕವಾಗಿ ಸಂಘರ್ಷ, ಅನಂತಮೂರ್ತಿ ಅವರ ಅಭಿಪ್ರಾಯನ ಈಗ ನಾನು ಹೇಳ್ತೀನಿ. ನೀವು ಕಾಂಗ್ರೆಸ್ ಬೆಂಬಲಿಸಬೇಕು ಅನ್ನೋ ಅನಂತಮೂರ್ತಿ ಅವರ ಹೇಳಿಕೆನ ನಾನು ವೈಚಾರಿಕವಾಗಿ ಸಂಘರ್ಷ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಚಿದಂಬರಮೂರ್ತಿ ಅವರೇ, ಇವತ್ತು ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಪಿಕ್ ಅಂಡ್ ಚೂಸ್ ಅಲ್ಲ, ಸ್ಪಷ್ಟವಾಗಿ ವೈಚಾರಿಕ ಸಂಘರ್ಷ ಆಗಬೇಕು. ಆತ ಈಗಲೇ ದೇಶ ಬಿಟ್ಟು ಹೋಗ್ಲಿ, ಈಗ ಯಾವುದಾದ್ರೂ ದೇಶಕ್ಕೆ ಹೋಗ್ಲಿ ಅನ್ನುವಂಥದ್ದು ಇದೊಂದು ರೀತಿ ಫ್ಯಾಸಿಸ್ಟ್ ಮನೋಭಾವ ಅನ್ಸಲ್ವಾ? ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನ ಈ ರೀತಿ ಮೈ ಮೇಲೆ ಬಿದ್ದು ಆತನ ಹೋಗಲೇಬೇಕು, ಯಾವುದಾದ್ರೂ ದೇಶಕ್ಕೆ ಹೋಗ್ಲಿ, ಈಗ ಹೋಗ್ಲಿ, ಒಬ್ಬ ವೋಟರ್ ಕಮ್ಮಿ ಆದ ಅನ್ನೋಂಥ ಮಾತುಗಳಿದಾವಲ್ಲ, ಎಲ್ಲ ಒಂದು ಕಡೆ ಫ್ಯಾಸಿಸ್ಟ್ ಮನೋಧರ್ಮ ಅಂತ ಅನ್ಸಲ್ವಾ? ಚಿದಂಬರಮೂರ್ತಿ ಅವರೇ ಮಾತಾಡಿ. ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಸ್ಪಷ್ಟ ಮಾಡಿದ್ದೇನೆ. ಇದು ನನ್ನ ರಾಷ್ಟ್ರ ಭಾರತ. ಇದು ಒಂದು ವೇಳೆ ಬಡತನದಿಂದ ಕುಸಿದು ಹೋದರೂ ಕೂಡ, ಹಸಿರಿನಿಂದ ಜನ ನರಳ್ತಾ ಇದ್ದರೂ ಕೂಡ ನಾನು ಇಲ್ಲಿಯೇ ಇರ್ತೇನೆ. ಇದು ನನ್ನ ಸ್ಪಷ್ಟವಾದ ಒಂದು ಅಭಿಪ್ರಾಯ. ಇದು ಈ ದೇಶವನ್ನು ಬಿಟ್ಟು ಹೋಗ್ತೇನೆ ಹಾಗೆ ಹೇಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ಬಗೆಯ ರಾಷ್ಟ್ರದ್ರೋಹ. ಇದು ದೇಶಕ್ಕೆ ಮಾಡಿದಂಥ ಒಂದು ಅಪಮಾನ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇಂಥ ಮಾತನ್ನು ಅನಂತಮೂರ್ತಿಯವರು ಹೇಳೋದನ್ನು ಬಿಟ್ಟುಬಿಟ್ಟು ಅದನ್ನು ಸೂಚ್ಯಾರ್ಥವಾಗಿ ತಗೊಳ್ಳಿ. ಅವರ ಅಭಿಪ್ರಾಯದ ಒಂದು ತಿರುಳದು, ಅದನ್ನ ಬಿಟ್ಟು ಹೋಗ್ತೀನಿ ಅಂತ ತಕ್ಷಣ ಭಾರತ ಬಿಟ್ಟು ಹೋಗ್ತೀನಿ ಅಂತ ಅರ್ಥ ಅಲ್ಲ. ನನಗೆ ಆ ರೀತಿಯ ನೋವಿದೆ. ಒಂದು ವೇಳೆ ಅವ್ರು ಆಗೋದಾದ್ರೆ ನನಗೆ ಈ ದೇಶದ ಕಲ್ಪನೆ ಭಿನ್ನವಾಗಿರುತ್ತೆ, ನಾನು ನೆಹರು ಗಾಂಧಿ ಕಂಡ ಭಾರತವನ್ನು ಕಾಣಬೇಕು ಅಂತ ಆಸೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅನಂತಮೂರ್ತಿಯವರು ತಮ್ಮ ಮಾತನ್ನು ಬದಲಿಸಿ ನಾನು ಹಾಗೆ ಹೇಳಿದ್ದಕ್ಕೆ ಕ್ಷಮಾಪಣೆ ಕೇಳ್ತೇನೆ, ದೇಶವನ್ನು ಬಿಟ್ಟು ಹೋಗ್ತೇನೆ ಅಂತ ನಾನು ಹೇಳಿಲ್ಲ, ಮೋದಿ ಪ್ರಧಾನಿ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಇಷ್ಟು ಮಾತು ಹೇಳಿದರೆ ಸಾಕಾಗಿತ್ತು. ಯಾಕಂದರೆ ಜನ ಅವರು ಬಹಳ ತಪ್ಪಾಗಿ ತಿಳಿದಿದ್ದಾರೆ, ಜನಗಳಿಂದ ತಪ್ಪುದಾರಿಗೆ ಎಳೀತದೆ. ನಾವು ಸಾಹಿತಿಗಳಾದವರು, ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥವರು, ನಾವು ಹೇಳುವ ಮಾತನ್ನು ಜನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೀಗಿರುವಾಗ ಮೋದಿಯವರು ಪ್ರಧಾನಿ ಆಗುವುದು ಬೇಡ ಅಂಥೇಳಿ ಹೇಳುವ ಸ್ವಾತಂತ್ರ್ಯ ಅವರಿಗಿದೆ. ಆದರೆ ದೇಶವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳುವ ಸ್ವಾತಂತ್ರ್ಯವೂ ಕೂಡ ಅವರಿಗಿದೆ. ಆದರೆ ಹಾಗೆ ಹೇಳಿದರೆ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಈ ದೇಶದ ಬಗ್ಗೆ ಅನಂತಮೂರ್ತಿ ಅಂತ ಒಬ್ಬ ವ್ಯಕ್ತಿ ಈ ರಾಷ್ಟ್ರವನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಲ್ಲ, ಇದು ಸರಿಯೇ ಎನ್ನುವ ಪ್ರಶ್ನೆ.
ಯಾಕಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯನ್ನು ಪ್ರಧಾನಿಯನ್ನಾಗಿ ದೇಶದ ಜನ ಆರಿಸಿದರೆ ಅದು ಜನದ ಅಭಿಪ್ರಾಯವನ್ನು ನಾವು ಒಪ್ಕೊಳ್ಬೇಕು. ಪ್ರಜಾಪ್ರಭುತ್ವ ಅಂದರೆ ಅದೇ. ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ ಚರ್ಚೆನೇ ತಪ್ಪಾಗ್ತಾ ಇದೆ. ಯಾಕೆಂದ್ರೆ ನಾವು ಅಧ್ಯಕ್ಷೀಯ ಮಾದರಿ ಸರ್ಕಾರದಲ್ಲಿಲ್ಲ, ಅದೇ ಚರ್ಚೆ. ಅದಕ್ಕೆ ಹೇಳ್ತಿರೋದು. ಯಾಕೆಂದ್ರೆ ಚರ್ಚೆ ಹೇಗಾಗ್ತಿದೆ ಅಂದ್ರೆ ಮೋದಿ ರಾಹುಲ್ ಹಾಗಲ್ಲ ಸರ್, ಮೋದಿಯು ಅಪ್ರಕೃತ, ರಾಹುಲ್ ಗಾಂಧಿ ಅಪ್ರಕೃತ. ಪ್ರಜಾತಂತ್ರ ಇಲ್ಲಿ ನಮ್ದಿರೋದು ಅಧ್ಯಕ್ಷೀಯ ಮಾದರಿ ಚುನಾವಣೆ ಅಲ್ಲ. ಹೌದು, ಹಾಗಾಗಿ ನಾನು ಹೇಳ್ತೀನಿ ಇಲ್ಲಿ ಈ ಚರ್ಚೆ ಒಳಗಡೆ ಇಬ್ಬರು ವ್ಯಕ್ತಿ ಕೇಂದ್ರಿತವಾದ ಚರ್ಚೆ ಮಾಡುವುದೇ ತಪ್ಪು. ಹಾಗೆ ನೋಡಿದ್ರೆ ಅನಂತಮೂರ್ತಿ ಮೋದಿ ಹೆಸರು ಹೇಳಿದ್ದೆ ತಪ್ಪು. ಯಾಕೆಂದ್ರೆ ನಾವಿರುವುದು ಅವರೇ ಪ್ರಚಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಧ್ಯಕ್ಷೀಯ ಮಾದರಿ ವ್ಯವಸ್ಥೆ ಆದ್ರೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾದ ಪ್ರಶ್ನೆ ಈಗ ಬೇಕಾಗಿರೋದು ಅದಲ್ಲ. ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ನಾನು 500 ಜೊತೆ ಮಾತಾಡ್ತೀನಿ, ಭಗವಾನ್ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.